ಈ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣ ನನ್ನ ಪ್ರಧಾನಮಂತ್ರಿಗಳ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರಲ್ಲ ಸಿದ್ದರಾಮಯ್ಯನವರು, ಮೊದಲು ಅವರು ಕಾಮೆಂಟ್ಸ್ ಮಾಡೋದಿರಲಿ, ಇಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ, ನಿಮ್ಮ ಲೀಡರ್ಶಿಪ್ಪಲ್ಲಿ ಎಲ್ಲಿಗೆ ತಗೊಂಡೋಗಿದ್ದೀರಿ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಸಿದ್ದರಾಮಯ್ಯನವರು. ನೆನ್ನೆ ಅದೆಲ್ಲೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿಲ್ವ ಕಾಂತರಾಜು ವರದಿ ಬಗ್ಗೆ? ಹಿಡ್ಕೊಂಡಿರೋದಾರಪ್ಪ ನಿಮ್ಮನ್ನ. ಈಗ ಕಾಂತರಾಜು ವರದಿ ಕುಮಾರಸ್ವಾಮಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನನ್ನ ಕಾಲದಲ್ಲಿ ಸಂಪೂರ್ಣ ಆಗಿರಲಿಲ್ಲ, ಕುಮಾರಸ್ವಾಮಿ ಕಾಲದಲ್ಲಿ ಸಿದ್ಧವಾಗಿತ್ತು, ಅದನ್ನು ತಗೊಳ್ಳಿಲ್ಲ. ಇದನ್ನು ಪುಟ್ಟರಂಗ ಶೆಟ್ಟರಿಗೆ ಗಲಾಟೆ ಮಾಡಿದ್ರು, ಬೈದರು, ತಗೋಬೇಡ ಅಂತೇಳಿ ಅಂತ. ನಾನು ಅವ್ರಿಗೆ ಕೇಳ್ತೀನಿ, ಕಾಂತರಾಜು ಅವರ ವರದಿ ನನಗೆ ಕೊಡಬೇಕಾದ್ರೆ ಮೆಂಬರ್ ಸೆಕ್ರೆಟರಿ ಅಂತ ಹೇಳಿ ನೇಮಕ ಆಗಿರ್ತಾರಲ್ಲ ಸರ್ಕಾರದಿಂದ, ಮೆಂಬರ್ ಸೆಕ್ರೆಟರಿ ಸೈನ್ ಇತ್ತ? ಇವತ್ತವರೆಗೂ ಸೈನ್ ಹಾಕಿದ್ದಾರೆ ಮೆಂಬರ್ ಸೆಕ್ರೆಟರಿ ಸೈನ್ ಇಲ್ಲದೆ ಆ ವರದಿ ನಾನು ತಗೊಳಕ್ಕಾಗುತ್ತಾ? ಇಷ್ಟು ಪರಿಜ್ಞಾನ ಇಲ್ವಾ ಸಿದ್ದರಾಮಯ್ಯನವರಿಗೆ? ಪದೇ ಪದೇ ಕುಮಾರಸ್ವಾಮಿ ತಗೊಳ್ಳಿಲ್ಲ, ಕುಮಾರಸ್ವಾಮಿ 1 ವರ್ಷ ಆಯ್ತಲ್ಲಪ್ಪ. ಈಗ ಇನ್ನು ಜಯಪ್ರಕಾಶ್ ಶೆಟ್ಟರ್ ಕೈಯಲ್ಲಿ ಏನು ಬರೆಸ್ತಾ ಇದ್ದೀರಿ? ಆಗ ಅವ್ರ ಕೈಲಿ ಏನು ಬರೆಸ್ಕೊಂಡ್ರಿ? ಈಗ ಅದು ಎಂಥದೋ ಇನ್ನೂ ನಾವು ವರದಿನೇ ತಗೊಂಡಿಲ್ಲ ಅಂತ ಹೇಳ್ತೀರಿ. 17ರಲ್ಲೇ ಒಂದು ಬಾರಿ ಪ್ರಜಾವಾಣಿ ಪತ್ರಿಕೆಯಿಂದ ದೊಡ್ಡದಾಗಿ ಯಾವ್ಯಾವ ಜನಸಂಖ್ಯೆ ಆಧಾರ ಅನ್ನತಕ್ಕಂಥದ್ದನ್ನೆಲ್ಲ ಪತ್ರಿಕೆಗಳೆಲ್ಲ ಬರೆಸ್ಬಿಟ್ರಲ್ಲ. ಯಾರು ಬರೆಸ್ತಾರೋ? ಲೀಕ್ ಯಾರು ಮಾಡಿದಾರೆ ಅದನ್ನು? ಅವತ್ತು ಇದೆಲ್ಲ ನಡೆದಿದೆ ಇಲ್ಲಿ. ಏನೋ ಅವರು ತಪ್ಪಿದ್ರೆ ಅವೈಜ್ಞಾನಿಕ, ನೋಡ್ದಿನ ವರದಿನೇ ನೋಡದೆ ಅವೈಜ್ಞಾನಿಕ ಅಂತಾರೆ ಅಂತ ಹೇಳ್ತಾವ್ರೆ. ಆ ಅವೈಜ್ಞಾನಿಕ ಅಂತ ತೀರ್ಮಾನಕ್ಕೆ ಯಾಕೆ ಬಂದವರಾಗಿದ್ದಾರೆ ಅದನ್ನು ಕಾಮೆಂಟ್ಸ್ ಮಾಡ್ತಾ ಇರೋರು. ಅದು ಲೀಕ್ ಮಾಡಿರೋದಕ್ಕೆ ತಾನೇ ಅದನ್ನು ಹೇಳ್ತಾ ಇರೋದು ಅವೈಜ್ಞಾನಿಕ ಅಂತ ಹೇಳಿ. ನಿಮ್ಮ ಲೂಪೋಲ್ಸ್ ನೀವಿಟ್ಕೊಂಡು ನಿಮ್ಮ ಆಡಳಿತದಲ್ಲಿ ಪದೇ ಪದೇ ಕುಮಾರಸ್ವಾಮಿ ಅಂತ ಯಾಕೆ ಹೇಳ್ತೀರಿ? ಸ್ವಲ್ಪ ಮಾತಾಡಬೇಕಾದ್ರೆ ಜನಗಳ ಮುಂದೆ ಬರೀ ಮತಕ್ಕೋಸ್ಕರವಾಗಿ ಸಮಾಜದಲ್ಲಿ ಆಯಾ ಸಮಾಜಗಳನ್ನ ಎತ್ಕಟ್ತಕ್ಕಂಥ ಕೆಲಸ ಮಾಡಬೇಡಿ. 30 ವರ್ಷ ಅಧಿಕಾರದಲ್ಲಿದ್ದೀರಿ, 40 ವರ್ಷದಲ್ಲಿ 2 ಬಾರಿ ವಿರೋಧ ಪಕ್ಷದ ನಾಯಕರು, 1 ಬಾರಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ, ಈಗ 1 ವರ್ಷ ಆಯಿತು. ಡೆಪ್ಟಿ CM 7 ವರ್ಷ, 14 ಅವಧಿಗೆ ಎಂಥದೋ ನಿಮ್ಮ ಬಜೆಟ್ ಮಂಡನೆ ಮಾಡ್ಕೊಂಡಿದ್ದೀರಿ. ಏನು ಕೊಟ್ರಿ ಶೋಷಿತ ವರ್ಗಕ್ಕೆ?